ಸ್ಟಾಕ್ ಮಾರ್ಕೆಟ್ ತುಂಬಾ ಕಮ್ಮಿ ಆಗಿದೆ, ಸ್ಟಾಕ್ ಮಾರ್ಕೆಟ್ ತುಂಬಾ ಬಿದ್ದಿದೆ ಅಂತ ಹೇಳಿ ತುಂಬಾ ಜನ ನಿಮ್ಮ ಹತ್ರ ಬಂದು ಈ ಸ್ಟಾಕ್ಸ್ ನ ಬೈ ಮಾಡು, ಆ ಸ್ಟಾಕ್ಸ್ ನ ಬೈ ಮಾಡು, ಈ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡು, ನಿಮ್ಗೆ ತುಂಬಾ ಪ್ರಾಫಿಟ್ ಆಗುತ್ತೆ. ಇಲ್ಲ ನೀವು ಬೇರೆ ಕಡೆ ಎಲ್ಲ ನೋಡ್ತೀರಾ, ನಂಗೆ 20 ಸ್ಟಾಕ್ಸ್ ನ ರೆಕಮೆಂಡ್ ಮಾಡ್ತೀವಿ ನಾವು ನಿಮ್ಗೆ, ಇಷ್ಟು ದುಡ್ಡು ಕೊಟ್ರೆ, ಇವೆಲ್ಲ ಹೇಳ್ತಾರೆ. ಅವ್ಯಾವು ನಂಬೇಡಿ. ನಿಮ್ಗೆ ಸ್ವತಃ ನೀವೇ ಅನಾಲಿಸಿಸ್ ಮಾಡಬೇಕು. ಇದೇ ನನ್ನ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಬಂದು ನಿಮ್ಗೆ ಒಂದು ಅಡ್ವೈಸ್ ಮಾಡುವಂತ ಉದ್ದೇಶ ನಂದಿದೆ. ನೀವ್ ಯಾರ ಮೇಲೆ ಡಿಪೆಂಡ್ ಆಗ್ಬೇಡಿ, ನಿಮಗೆ ಒಂದು ಸ್ವತಃ ನಾಲೆಜ್ ಇರಬೇಕು. ನೀವು ಏನ್ ಮಾಡಿ, ಸ್ಕ್ರೀನರ್ ಅನ್ನೋ ಒಂದು ವೆಬ್ಸೈಟ್ ಇದೆ, ಸ್ಕ್ರೀನರ್ ಅಲ್ಲಿ ಹೋಗಿ ನಿಮ್ಗೆ ಸ್ಟಾಕ್ ಅನಾಲಿಸಿಸ್ ಹೇಗ್ ಮಾಡ್ಬೇಕು ಅಂತ ನಾನು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ನೋಡಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂಡ್ ಸ್ಕ್ರೀನರ್ ಅನ್ನೋ ವೆಬ್ಸೈಟ್ ನ ಯೂಸ್ ಮಾಡಿ ಯಾವ ರೀತಿ ನಮಗೆ ಸ್ವತಃ ಖುದ್ದಾಗಿ ಸ್ಟಾಕ್ಸ್ ನ ಚೂಸ್ ಮಾಡಬೇಕು ಅನ್ನೋದು ನಮ್ಗೆ ನಾಲೆಜ್ ಇರಬೇಕು. ಸೊ ಈಗ ನೀವು ನೋಡಿದ್ರೆ ಸ್ಟಾಕ್ ಮಾರ್ಕೆಟ್ ತುಂಬಾ ಬಿದ್ದಿದೆ, ತುಂಬಾನೇ ಕ್ರಾಶ್ ಆಗಿದೆ. ನಮಗೂ ಶಾಕ್ ಆಗ್ತದೆ ನಿಜವಾಗ್ಲೂ ಇಷ್ಟು ಕ್ರಾಶ್ ಆಗಿದೆಯಾ ಅಂತ. 220 ಇರೋ ಸ್ಟಾಕ್ಸ್ IRFC 220 ಇತ್ತು, ಈಗ ಸೀದಾ 120 ಬಂದಿತ್ತು. ಅಂದ್ರೆ 100 ಕಮ್ಮಿ ಆಗಿದೆ, 100 ರೂಪಾಯಿ. ಅಂದ್ರೆ ಎಷ್ಟು ಕಮ್ಮಿ ಆಗಿದೆ ನೋಡಿ. ಇದೊಂದೇ ಅಲ್ಲ, ತುಂಬಾ ಇದಾವೆ ಈ ರೀತಿ ಹೇಳ್ತಾ ಹೋದ್ರೆ. ಸೊ ಇದು ನಿಮ್ಗೆ ಗೋಲ್ಡನ್ ಅಪರ್ಚುನಿಟಿ ಅಂತ ಹೇಳ್ಬೋದು. ಇದನ್ನ ಬೆಸ್ಟ್ ಟೈಮ್ ಅಂತ ಕರೀತಾರೆ. ಯಾರ್ಯಾರು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡ್ಬೇಕು ಅಂತ ಆಸೆ ಇದೆ, ಯಾರ್ಯಾರಿಗೆ ಸ್ಟಾಕ್ ಇಷ್ಟ ಇದೆ ಬಟ್ ಅವ್ರಿಗೆ ಸ್ಟಾಕ್ ಹೆಂಗ್ ಸೆಲೆಕ್ಟ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಅವ್ರಿಗೆ ಈ ವಿಡಿಯೋ. ಸೊ ನಾನು ಆಗ್ಲೇ ಹೇಳ್ದಂಗೆನೆ ನೀವು ಒಂದ್ಸಲ ಆ ವಿಡಿಯೋನ ನೋಡ್ಕೊಂಡ್ ಬನ್ನಿ, ನಿಮ್ಗೆ ಒಂದು ಅರ್ಥ ಆಗುತ್ತೆ ಯಾವ ರೀತಿ ಒಂದು ಸ್ಟಾಕ್ ನ ಚೂಸ್ ಮಾಡ್ಬೇಕು ಅಂತ.